ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಂಪಲ್ ವರ್ಕು ನೆಕ್ ಡಿಸೈನ್ ಮಾಡಿದ್ದೆ. ಅದೇನು ಮಾಡಬೇಕಂದ್ರೆ, ಕಟಿಂಗ್ ಮಾಡಬೇಕಾದ್ರೆ ಫ್ರಂಟನ್ನ ಒಳಗಡೆ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟಿದ್ದೀನಿ. ಬ್ಯಾಕು ಕರೆಕ್ಟಾಗಿ ಕಟ್ ಮಾಡಿದ್ದೆ ನಾನಿದು. ಇದು ಸೀರೆ ಬಂದು ಎಲ್ಲೋ ಮೆಂತ್ಯ ಕಲರ್ ಥರ, ಎಲ್ಲೋ ಗ್ರೀನ್ ಕಲರ್ ಬರುತ್ತೆ. ಮತ್ತು ಜರಿ ಥ್ರೆಡ್ಡು ಗೋಲ್ಡ್ ಕಲರಲ್ಲಿ ಹಾಕಿದ್ದೀನಿ ನಾನು. ಇವಾಗ ನೋಡಿ, ಇದನ್ನು ಏನು ಮಾಡಿದ್ದೀನಿ, ಒಳಗಡೆ ಇಟ್ಬಿಟ್ಟು ಕಟಿಂಗ್ ಮಾಡಿಬಿಟ್ಟಿದ್ದು. ಹಿಂಗೆ ಉಲ್ಟಾ ಹಾಕ್ಕೊಂಡು ಈ ಪೀಸ್ನ ಒಳಗಡೆ ಇಟ್ಬಿಟ್ಟು ನೋಡಿ, ಹಿಂಗೆ ಇಟ್ಬಿಟ್ಟು ಅದ್ರ ಮೇಲೆ ಈ ಪೀಸ್ ಇಟ್ಬಿಟ್ಟು ಹಿಂಗೆ ಕಟಿಂಗ್ ಮಾಡಿಬಿಟ್ಟಿದ್ದೀನಿ ನಾನು. ನೋಡಿಕೊಂಡೇ ಇಲ್ಲ. ಅದೇನೋ ನಾನು ಅವಳ ಸ್ಕೂಲಲ್ಲಿ ನನ್ನ ಮಗಳದ್ದು ಫೇರ್ವೆಲ್ ಇತ್ತು. ಆ ಫೇರ್ವೆಲ್ದು ಏನೇನೋ ಹೇಳ್ತಾಯಿದ್ಲು, ಅದನ್ನು ಕೇಳ್ತಾಯಿದ್ದೆ. ಸಡನ್ನಾಗಿ ನೋಡಿ, ನಾನು ವರ್ಕು ಬ್ಯಾಕಲ್ಲಿ ಕಟ್ ಮಾಡಿದ್ದೀನಿ, ಫ್ರಂಟು ಸಪ್ರೇಟೇ ಮಾಡಿಬಿಟ್ಟಿದ್ದೀನಿ ಕಟ್ಟಿಂಗ್ನ. ನೋಡಿ, ಈ ಥರ ಮಾಡಿಬಿಟ್ಟಿದ್ದೀನಿ. ಈ ಥರ ಮಾಡಿದಾಗ ಸ್ವಲ್ಪ ಟೆನ್ಷನ್ ಆಗಿಬಿಡ್ತು ನನಗೆ. ಏನಪ್ಪ ಮಾಡೋದು, ಬಟ್ಟೆ ಬೇರೆ ಕಮ್ಮಿ ಇದೆ, ಇದು ಹಿಂಗೆ ಮಾಡೋದು ಇದನ್ನು ಬಟ್ಟೆ ಅಂದ್ಬಿಟ್ಟು ಫ್ರಂಟು ಬೇರೆ ಸಪ್ರೇಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ಬಟ್ಟೆ ಬೇರೆ ಇಲ್ಲ, ಏನು ಮಾಡೋದಪ್ಪ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಇದನ್ನು ಪ್ಯಾಚ್ ವರ್ಕ್ ಥರ ಕೊಡಬಾರ್ದಲ್ವಾ ಅಂತ ಅಂದ್ಕೊಂಡು ಐಡಿಯಾ ಮಾಡಿ ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀನಿ ನಾನು ಕೆಳಗಡೆ. ಅದು ಕಟ್ ಮಾಡಿದ್ನಲ್ವ ಪೀಸ್ ಸಪ್ರೇಟ್ ಇತ್ತಲ್ವ, ಅದು ಫ್ರಂಟು ವರ್ಕೇ ಸಪ್ರೇಟ್ ಇತ್ತದು. ನೋಡಿ, ಒಂಚೂರು ಕಟ್ಟಾಗ್ಬಿಟ್ಟಿದ್ದು. ಅದೇನು ಮಾಡ್ತೀನಿ, ಸ್ವಲ್ಪ ಹಂಗೆ ಸ್ಟಿಚಿಂಗ್ ಹಾಕ್ಕೊಂಡು ಆಮೇಲೆ ಅದು ವರ್ಕಲ್ಲಿ ಫಿನಿಶಿಂಗ್ ಮಾಡ್ಕೊಳ್ತೀನಿ ನಾನು. ಅವಾಗ ಅದನ್ನು ವರ್ಕಲ್ಲಿ ಫಿನಿಶಿಂಗ್ ಮಾಡಿಕೊಂಡು ನೋಡಿ, ಅದು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಸ್ಟಿಚಿಂಗ್ ಹಾಕೊಂಡು ಕ್ಲೀನಾಗಿ ಆ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಅಟ್ಯಾಚ್ ಮಾಡಿಕೊಂಡು ನೆಕ್ ಕ್ಯಾನ್ವಾಸ್ ಬರುತ್ತಲ್ಲ, ಸ್ವಲ್ಪ ಸ್ಟಿಫಾಗಿ ಕೂತ್ಕೊಳ್ಳೋದು, ಆ ಕ್ಯಾನ್ವಾಸ್ನ ಅದು ಕೆಳಗಡೆ ಆಗಿ ಕ್ಲೀನಾಗಿ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ಆ ಪೀಸ್ಗೆ. ಇದು ಬ್ಯಾಕ್ ಪಾರ್ಟ್ ಆಗಿರುತ್ತೆ, ಬ್ಯಾಕ್ ಪೀಸ್ ಆಗಿರುತ್ತೆ ಇದು. ಇದಕ್ಕೂ ಸಹ ನಾನು ಹಿಂದೆಗಡೆ ಕ್ಯಾನ್ವಾಸ್ ಕೊಟ್ಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೈಡಲ್ಲಿ ಒಂದು ನಮಗೆ ಎಲ್ಲಿ ಕಟ್ಟಿಂಗ್ ಬೇಕೋ ಅಲ್ಲಿಗೆ ಒಂದು ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ. ಇದು ಸಿಂಪಲ್ ಡಿಸೈನ್. ಈ ಕಸ್ಟಮರು ಸಿಂಪಲ್ ಡಿಸೈನ್ ಮಾಡಿಕೊಡು ಅಂತ ಹೇಳಿದರು ನನಗೆ, ತೀರಾ ಸಿಂಪಲ್ಲೇ ಮಾಡಿಕೊಡು ಅಂತ ಹೇಳಿದರು. ನಾನು ತುಂಬ ಸಿಂಪಲ್ಲೇ ಮಾಡಿದ್ದೀನಿ. ಇವರು ತುಂಬ ಅಂದರೆ ಒಂದು 15-17 ವರ್ಷದಿಂದನೂ, ಒಂದು 15-16 ವರ್ಷದಿಂದ ನಾನು ಅದನ್ನು ಸ್ಟಿಚ್ ಮಾಡಿಸ್ತಾರೆ. ಮತ್ತು ಅವ್ರ ಮಗಳು ಮದುವೆಗೆ ಸಹ ನಾನೇ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ನಾನು. ನೋಡಿ, ಕ್ಯಾನ್ವಾಸನ್ನು ನಾನು ಅದ್ರ ಮೇಲೆ ಸೀರೆ ಇಟ್ಕೊಂಡು ಒಂದು ನೋಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ, ಯಾವ ಥರ ಕಟ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಥರ ಇದನ್ನು ಬ್ಯಾಕು ಏನಾಗುತ್ತೆ, ಈಗ ಫ್ರಂಟು ಪ್ಯಾಚ್ ಕೊಟ್ಟಾಗ ಬ್ಯಾಕನ್ನು ಪ್ಯಾಚ್ ಕೊಡಬೇಕಾಗತ್ತೆ. ಅದಕ್ಕೇನು ಮಾಡ್ತೀನಿ ನಾನು, ಇದು ಕರೆಕ್ಟಾಗಿದ್ರೂ ಸಹ ಇದನ್ನೇ ಕ್ಲೀನಾಗೆಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ ನಾನು ಇದನ್ನು. ಅದೇ ತುಂಬ ಇದು ನೋಡಿ, ಈ ಥರ ಏನಾದರೂ ಅಂದರೆ ಇದು ವೀಡಿಯೋಗಂತಲೇ ಕಟ್ಟಿಂಗ್ ಮಾಡಿಲ್ಲ, ಸಾರಿ, ಹಂಗಂತ ಯಾರು ತಪ್ಪು ತಿಳ್ಕೊಳ್ಬೇಡಿ. ಯಾಕಂದರೆ ನಮಗೆ ಇದು ತೋರಿಸ್ಬೇಕು ಅಂತ ಮಾಡಿಲ್ಲ ನಾವು. ಅವರು ಹಂಗೆ ತಿಳ್ಕೊಳ್ತಾರೆ, ಇವರು ವೀಡಿಯೋಗೋಸ್ಕರ ಏನೇನೋ ಮಾಡ್ತಾರೆ ಅಂತ. ಸಾರಿ, ನಮಗೆ ಕೆಲಸ ಎಕ್ಸ್ಟ್ರಾ ಮಾಡಿಸ್ಕೊಳ್ಬೇಕಾ ನಾವು ವೀಡಿಯೋ ಮಾಡಬೇಕಾದ್ರೆ ಅಂದ್ಬಿಟ್ಟು ನಾವೇ ನೋಡಿ ಇವಾಗ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ನೆಕ್ ಡಿಸೈನನ್ನು ಕಟ್ಟಿಂಗ್ ಮಾಡಿಕೊಂಡು ಕ್ಲೀನಾಗಿ ಕ್ಯಾನ್ವಾಸ್ ಬ್ಯಾಕ್ ಲೈನಿಂಗ್ ಹಾಕ್ಕೊಂಡು ಮೇಲ್ಗಡೆ ಬ್ಲೌಸ್ ಪೀಸ್ ಹಾಕ್ಕೊಂಡು ಕ್ಲೀನಾಗಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ನೋಡಿ, ಕ್ಲೀನಾಗಿ ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಪಿನ್ ಹಾಕ್ಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಸ್ಟಿಚಿಂಗ್ ಹಾಕ್ಕೊಂಡು ಕ್ಲೀನಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತಾಯಿದ್ದೀನಿ ನಾನು ಬ್ಯಾಕ್ಗೆ, ಬ್ಲೌಸ್ ಪೀಸ್ಗೆ ಮತ್ತು ಲೈನಿಂಗ್ ಪೀಸ್ಗೆ, 2 ಪೀಸ್ಗೂ ಸಹ ಲೈನಿಂಗಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾಯಿದ್ದೀನಿ. ಇದು ಫ್ರಂಟು ಬ್ಯಾಕು ಅಷ್ಟೇ ಡಿಸೈನ್ ಇದ್ದು. ಸ್ಲೀವು ಸ್ಲೀವ್ ಫುಲ್ಲು ಬಾರ್ಡ್ರ್ ಬಂದಿದೆ. ಅವರು ಸ್ಲೀವ್ಗೇನು ಡಿಸೈನ್ ಬೇಡ, ಒಂದು ಫ್ರಂಟು ಬ್ಯಾಕಲ್ಲಿ ಮಾಡಿಕೊಡಿ ಅಂತ ಹೇಳಿದರು. ಒಂದು 300 ರೂಪಾಯಿ ರೇಂಜಿಗೆ ವರ್ಕ್ ಮಾಡಿಕೊಡಿ ಸಿಂಪಲ್ಲಾಗಿ ಅಂತ ಹೇಳಿದರು. ನಾನು ಈ ವರ್ಕಿಗೆ ಅವ್ರ ಹತ್ರ 300 ರೂಪೀಸ್ ತೊಗೊಂಡಿದ್ದೀನಿ ನಾನು. ಅವರು ಜಾಸ್ತಿ ಓವರಾಗಿ ಏನು ಇಷ್ಟಪಡಲ್ಲ. ಅವರು ಬಾಲ್ ಚಿನ್ನು, ಸ್ಟೋನ್ ಚಿನ್ನು ಅವೆಲ್ಲ ಹಾಕ್ಸ್ಕೊಳ್ಳೋದೇ ಇಲ್ಲ ಬಿಡಿ. ಅವರು ತುಂಬ ಥ್ರೆಡ್ಡಲ್ಲೇ ಮಾಡಿಕೊಡಿ ಅಂತ ಹೇಳಿದರು. ನಾನು ಸಹ ಥ್ರೆಡ್ಡಲ್ಲೇ ಮಾಡಿಕೊಡ್ತಾಯಿದ್ದೀನಿ. ನೋಡಿ, ಇದು ಪೈಪಿಂಗು ಸೈಡಲ್ಲಿ ಪೈಪಿಂಗ್ ಕೊಡಬೇಕಲ್ವ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಳ್ಬೇಕಾದ್ರೆ, ಅದಕ್ಕೆ ನಾನು ಗೋಲ್ಡ್ ಕಲರಲ್ಲಿ ಸಿಲ್ಕ್ ಬಟ್ಟೆ ತೊಗೊಂಡಿದ್ದೀನಿ. ಸಿಲ್ಕ್ ಬಟ್ಟೆ ತೊಗೊಂಡು ಪೈಪಿಂಗ್ ಎಲ್ಲನೂ ಒಂದು ಇಂಚಷ್ಟು ಕಟ್ಟಿಂಗ್ ಮಾಡಿಕೊಂಡು ಕ್ಲೀನಾಗಿ ಅದನ್ನು ರೆಡಿ ಮಾಡ್ಕೊಳ್ತಾಯಿದ್ದೀನಿ ನಾನು. ಇದನ್ನು ನೋಡಿ, ಪೀಸ್ ಎಲ್ಲನೂ 2 ಪೀಸು 3 ಪೀಸ್ ಅಟ್ಯಾಚ್ ಮಾಡಿಕೊಂಡೆ ನಾನು ಪೈಪಿಂಗ್ ಕೊಡೋಕ್ಕೆ. ಕ್ಲೀನಾಗಿ ನೋಡಿ, ಇವಾಗ ಪೈಪಿಂಗ್ ಯಾವ ಥರ ಅಟ್ಯಾಚ್ ಮಾಡ್ತೀರೋ ಆ ಥರನೇ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಒಂದು 1/4 ಇಂಚು ಗ್ಯಾಪ್ ಬಿಟ್ಕೊಂಡು ಅಷ್ಟು ಅಟ್ಯಾಚ್ ಮಾಡ್ಕೊಳ್ತೀನಿ. ಅಟ್ಯಾಚ್ ಮಾಡಿಕೊಂಡು ನೋಡಿ, ಎಲ್ಲನೂ ಕ್ಲೀನಾಗಿ ಒಂದು ಸ್ವಲ್ಪ ಬಟ್ಟೆ
ತುಂಬ ಹತ್ರ ಹಾಕ್ಬಿಟ್ಟಿದೆ ಸ್ಟಿಚಿಂಗು. ಅದನ್ನು ಕ್ಲೀನಾಗಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಅಂದರೆ ಪೈಪಿಂಗು ತಿರ್ಕೊಳ್ಬೇಕಲ್ವ, ಅದಕ್ಕೆ ಎಲ್ಲ ಕ್ಲೀನಾಗಿ ಕಟ್ಟಿಂಗ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕಟ್ಟಿಂಗ್ ಮಾಡಿಕೊಂಡು ನೋಡಿ ಕ್ಲೀನಾಗಿ ನಿಮಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣವಾಗಿ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈ ಥರ ಡಿಸೈನ್ ಮಾಡ್ಕೊಳ್ಬೋದು ನೋಡಿ. ತುಂಬ ಸಣ್ಣವಾಗಿ ನಾವು ಪ್ಯಾಚ್ ಕೊಟ್ಟಂಗೆ ಕಾಣಬಾರ್ದು, ಆ ಥರ ರೇಂಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ಅಕಸ್ಮಾತ್ ಏನಾದರೂ ಈ ಥರ ಯಾರಾದರೂ ಅಂದರೆ ಬೈ ಮಿಸ್ಟೇಕಾಗಿ ಏನಾದರೂ ಈ ಥರ ಏನೋ ಕಟ್ಟಿಂಗ್ ಮಾಡಿದರೆ ಈ ಥರ ಸಹ ಸ್ಟಿಚಿಂಗ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಹಳೆ ಸ್ಯಾರಿಗಳ ಬ್ಲೌಸುಗಳಲ್ಲಿ ವರ್ಕ್ ಇದ್ದರೆ, ಈಗ ಈ ಕಸ್ಟಮರ್ಗಳು ಹಳೆ ಸ್ಯಾರಿ ಬ್ಲೌಸನ್ನು ಕಟ್ ಮಾಡಿ ಹೊಸ ಸಿಲ್ಕ್ ಪಟ್ಟಿ ತೊಗೊಂಡು ಅಟ್ಯಾಚ್ ಮಾಡಿಕೊಡಿ ಅಂತ ಹೇಳ್ತಾರೆ. ಆ ಥರನೂ ಸಹ ಮಾಡ್ಬೋದು. ನಾನು ಹೊಸ ಬ್ಲೌಸನ್ನೇ ಈ ಥರ ಸ್ವಲ್ಪ ಮಿಸ್ ಮಾಡಿ ಕಟ್ ಮಾಡಿಬಿಟ್ಟಿದ್ದೆ. ನನ್ನ ಕಸ್ಟಮರ್ಗೆ ಹೇಳಿದೆ, ಅವರು ಬ್ಲೌಸ್ ಇಸ್ಕೊಂಡು ಹೋಗ್ಬೇಕಾದ್ರೆ ಬಂದಾಗ ಹೇಳಿದೆ, ಈ ಥರ ಆಗಿದೆ ಪ್ರಾಬ್ಲಮ್ಮು ಅಂತ ಹೇಳಿದೆ ಅವರಿಗೆ. ಅವರು ಪರವಾಗಿಲ್ಲ ಬಿಡಿ, ಏನು ಬಿಚ್ಕೊಳ್ದಿದ್ರೆ ಕರೆಕ್ಟಾಗಿದ್ರೆ ಸಾಕು ಅಂತ ಹೇಳಿದರು. ಅವ್ರು ಹೇಳಿದ ಮೇಲೇ ಸಹ ನಾನು ವೀಡಿಯೋ ಮಾಡಿ ಹಾಕ್ತಾ ಇರೋದು. ಯಾಕಂದರೆ ಬೈ ಸಪೋಸ್ ನಾವು ಸ್ಟಾರ್ಟಿಂಗಲ್ಲೇ ವೀಡಿಯೋ ಹಾಕಿ ಆಮೇಲೆ ಯಾಕೆ ಮಾಡಿದ್ರಿ ಅಂತ ಕೇಳಬಾರ್ದಲ್ವಾ. ಅಂದರೆ ಇವರು ಸುಮಾರು ವರ್ಷದಿಂದ ನಮ್ಮ ಹತ್ರ ಹೊಲಿಸ್ತಾ ಇರೋದ್ರಿಂದ ಅವ್ರಿಗೂ ಒಂದು ಮಾತು ಡೈರೆಕ್ಟಾಗಿ ಫೋನಲ್ಲಿ ಹೇಳೋಕ್ಕಿಂತ ಅವ್ರಿಗೆ ಬಟ್ಟೆ ತೊಗೊಂಡೋಗಿ ಬಂದಾಗ ಹೇಳ್ಬಿಡ್ಬೇಕಾದ್ರೆ ಆಮೇಲೆ ವೀಡಿಯೋ ಹಾಕೋಣ ಅಂದ್ಬಿಟ್ಟು ಹೇಳಿದೆ ನಾನು ಅವ್ರಿಗೆ. ಈ ಥರ ಮಿಸ್ಸಾಗಿ ಕಟ್ಟಾಗ್ಬಿಡ್ತು ಅಂತ ಹೇಳಿದೆ. ಪರವಾಗಿಲ್ಲ ಬಿಡಿ, ಕ್ಲೀನಾಗಿದ್ದರೆ ಸಾಕು, ನಮಗೇನು ಬಿಚ್ಕೊಳ್ದಿದ್ರೆ ಸಾಕು ಅಂತ ಹೇಳಿದ್ರು ಅವರು. ನೋಡಿ ಇವಾಗ ನಾನೆಲ್ಲನೂ ಅದು ಪೀಸ್ ಸಪ್ರೇಟ್ ಮಾಡ್ಕೊಂಡಿದ್ದಿಲ್ವ ಅಲ್ಲಿ ವರ್ಕ್ ಮಾಡಿರೋದನ್ನು ವರ್ಕ್ ಸೆಂಟ್ರ್ ಪಾಯಿಂಟಿಗೆ ಮಾರ್ಕ್ ಮಾಡಿಕೊಂಡು ಆ ಕಡೆಯಿಂದ ಕ್ಲೀನಾಗಿ ಬಟ್ಟೆ ಕಚ್ಚೆ ಕಾಣಬಾರ್ದು ಥರನೇ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ನೋಡಿ ಪೈಪಿಂಗು ಎಲ್ಲಿ ಬಂದಿದೆ ಅಲ್ಲಿ ನೋಡಿಕೊಂಡು ಕ್ಲೀನಾಗಿ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೆಕ್ಕು ಉದ್ದ ಬಂದು 8 ಇಂಚ್ ಇರುತ್ತೆ, ಅಗಲ ಬಂದು ನೆಕ್ಕಿನ ಅಗಲ ಬಂದು 2.5 ಇಂಚ್ ಇರುತ್ತೆ. ನೋಡಿ ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳೋದು. ಬೇಕಾದರೂ ಒಂದು ಸೈಡಿಂದ ಸಹ ಮಾಡ್ಕೊಳ್ಬೋದು, ಯಾಕಂದರೆ ಇದು ಅಟ್ಯಾಚ್ ಮಾಡ್ಕೊಳ್ಳೋದಲ್ವ, ಕೆಳಗಡೆ ಕಚ್ಚೆನೂ ಕ್ಲೋಸ್ ಆಗಬೇಕು ಮತ್ತು ಪೈಪಿಂಗೂ ಅಲ್ಲಿಗೆ ಕವರ್ ಆಗಬೇಕು. ಆ ಥರದಕ್ಕೆ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ನೋಡಿ ಇದರ ಸ್ಟಿಚಿಂಗ್ ಎಲ್ಲ ಆಯಿತು. ಫುಲ್ಲು ಈ ಥರ ಸೆಂಟ್ರಲ್ಲಿ ಕಚ್ಚೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಮಾಮೂಲಿ ನಾವು ಯಾವ ಥರ ಮಾಡ್ಕೊಳ್ತೀರೋ ಆ ಥರ ಮಾಡ್ಕೊಳ್ಬೋದು. ಅದು ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಬೈ ಮಿಸ್ಸಾಗಿ ಏನಾದರೂ ಬಿಚ್ಕೊಂಡ್ಬಿಟ್ರೆ ಅಂದ್ಬಿಟ್ಟು ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ಬೇಕು ಅಂತಲೂ ಲೇಸು ಸಹ ಕೊಡ್ಬೋದು. ನಾನು ಅದನ್ನು ನೋಡಿದಾಗ ಸ್ವಲ್ಪ ಒಂಚೂರು ಸಿಂಪಲ್ ಥರನೇ ಕಾಣಿಸ್ತಾ ಇತ್ತು. ನಾನು ಲೇಸ್ ಸಹ ಕೊಟ್ಟಿದ್ದೀನಿ, ಆಮೇಲೆ ತೋರಿಸ್ತೀನಿ ಇದನ್ನು. ನೋಡಿ ಈಗ ನೆಕ್ಕನ್ನೆಲ್ಲನೂ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಇವಾಗ. ಅದರಿಂದ ಏನು ದಾರ ಗಿರ ಏನು ದಾರ ಅಂದರೆ ಈ ಕಲರು ದಾರ ಇರಲಿಲ್ಲ, ಬೇರೆ ಬಟ್ಟೆಯಲ್ಲಿ ದಾರ ಮಾಡಿದ್ದೀನಿ ಅವರಿಗೆ. ನೋಡಿ ಈಗ ಫ್ರಂಟನ್ನು ಮಾಡ್ತಾಯಿದ್ದೀನಿ ಮಾರ್ಕಿಂಗ್. ಇವಾಗ ಕಚ್ಚೆ ಎಲ್ಲ ನೋಡಿ ಇದೆಲ್ಲನೂ ಮಾಡಿದ್ನಲ್ವ, ಅದಕ್ಕೆಲ್ಲನೂ ಈಗ ಇದಕ್ಕೂ ಸಹ ಪೈಪಿಂಗ್ ಕೊಟ್ಕೊಳ್ತೀನಿ. ಸಣ್ಣದಾಗಿ ಪೈಪಿಂಗ್ ಕೊಟ್ಕೊಂಡು ಬ್ಲೌಸ್ ಪೀಸ್ ಮೇಲೇ ಅಟ್ಯಾಚ್ ಮಾಡ್ಕೊಳ್ತೀನಿ ಡೈರೆಕ್ಟಾಗಿ ಇದನ್ನು. ಆಮೇಲೆ ನೆಕ್ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ಇವಾಗ. ನೋಡಿ ಯಾವ ಥರ ಈ ಥರ ನಾವೇನಾದರೂ ಹಾಗೆ ಈ ಥರ ಮಾಡಿದಾಗ ಈ ಥರನೂ ಮಾಡ್ಬೋದು ಅನ್ನೋದಕ್ಕಷ್ಟೇ ವೀಡಿಯೋ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿ ಇದೆಲ್ಲ ಫ್ರಂಟನ್ನು ಸಣ್ಣದಾಗಿ, ಅದೇ ನಮ್ಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು. ಮತ್ತು ಕಸ್ಟಮರ್ಗಳು ಡಿಸೈನ್ಗಳು ನಮಗೆ ಅಂತ ಒಪ್ಪಿಸ್ಬಿಟ್ಟಾಗ ಮಾಡಿರೋ ಡಿಸೈನೇ ಮಾಡೋದಕ್ಕಿಂತ ಸ್ವಲ್ಪ ಏನಾದರೂ ಚೇಂಜಸ್ ಆಗಿ ಮಾಡಬಹುದಾಗಿತ್ತು. ಅವರು ಸಿಂಪಲ್ಲಾಗಿ ಹೇಳಿದಾಗ ಇದು ಫ್ಲವರ್ ಎಲ್ಲನೂ ಸ್ಯಾರಿಯಲ್ಲಿ ಬಂದಿತ್ತು, ಸೆರಗಲ್ಲಿ ಬಂದಿತ್ತು ಫ್ಲವರ್ ಇದು. ಸರಿ ಇದಕ್ಕೆ ಮ್ಯಾಚ್ ಆಗಲಿ ಅಂತ ನಾನು ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಡಿಸೈನಿದ್ದು. ಕಲರ್ ಕಾಂಬಿನೇಷನ್ನು ಅವರು ಎರಡೇ ಸ್ಯಾರಿ ಕಲರ್ ಒಂದು ಕೊಟ್ಟಿದ್ದು, ಜರಿ ಥ್ರೆಡ್ಡು ಮಾಮೂಲಿ ಗೋಲ್ಡ್ ಸ್ಲೀವ್ದು ಬಾರ್ಡರ್ ಇರುತ್ತಲ್ಲ ಅದನ್ನೇ ಹಾಕಿ 2 ಕಲರ್ ಹಾಕಿ ಮಾಡಿದ್ದೀನಿ ನಾನು ಇವಾಗ. ಒಂದೊಂದು ಸೀರೆಯಲ್ಲಿ 3 ಕಲರ್ಸ್ ಇರ್ತವೆ, ಅದನ್ನು ಅಡ್ಜಸ್ಟ್ ಮಾಡಿ ಮಾಡ್ಬೋದು. ಒಂದೊಂದು ಸೀರೆಯಲ್ಲಿ 2 ಕಲರ್ಸ್ ಇರ್ತವೆ. ಅದನ್ನು ನೋಡಿಕೊಂಡು ಕ್ಲೀನಾಗಿ ಸೆಟ್ ಮಾಡಿಕೊಂಡು ಈ ಸೀರೆ ಯಾವ ಡಿಸೈನ್ ಮಾಡಿ ಚೆನ್ನಾಗಿರುತ್ತೆ ಅಂತ ನೋಡಿಕೊಂಡು ಮಾಡಬೇಕಾಗತ್ತೆ ಡಿಸೈನ್ಸ್ ಎಲ್ಲನೂ. ನೋಡಿ ಇದೆಲ್ಲನೂ ಬ್ಯಾಕೆಲ್ಲ ಫ್ರಂಟ್ ಒಂದು ಸೈಡ್ ರೆಡಿ ಆಯಿತು. ಇನ್ನೊಂದು ಸೈಡಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ.
ಫುಲ್ಲು ರೆಡಿ ಆದಮೇಲೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನಾನು ಇವಾಗ ಇದನ್ನು ನೋಡಿ. ಇದು ಅಂದರೆ ಪಿಂಕು ಎಲ್ಲೋ ಥರ ಕಲರು ಬ್ಲೌಸ್ ಪೀಸ್ ಇದು. ಅವರು ಸೀರೆ ಏನು ಕೊಡಲಿಲ್ಲ, ಅವರು ಸೀರೆದು ಒಂದು ಸ್ವಲ್ಪ ಪೀಸ್ ಮಾತ್ರ ಕೊಟ್ಟರು. ನೋಡಿ ಈ ಕಲರ್ಗೆ ಈ ಥರ ಡಿಸೈನ್ ಮಾಡಿಕೊಡಿ, ಈ ಥರ ಸ್ಯಾರಿ ಕಲರ್ ಇದು ಕಲರ್ ಇದೆ, ಡಿಸೈನ್ ಮಾಡಿಕೊಡಿ ಅಂತಲೇ ಹೇಳಿದರು ಅವರು. ನಾನು ಅದೇ ಥರನೇ ಮಾಡಿದ್ದೀನಿ ನೋಡಿ ಅವ್ರಿಗೆ. ಇದ್ರ ಜೊತೆ ಅವರು ಒಂದು 4 ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ರು ಅವರು. ಅಂದರೆ ಅದೆಲ್ಲನೂ ಲೈನಿಂಗ್ ಬ್ಲೌಸು, ನಾರ್ಮಲ್ಲು. ಸ್ಲೀವ್ ಮಾತ್ರ ಸ್ಟ್ರೈಟ್ ಬಫ್ ಬರುತ್ತೆ. ಅವರು ಯಾವಾಗಲೂ ಅಷ್ಟೇ, ಈಗಂದಿಲ್ಲ, ಸುಮಾರು 15 ವರ್ಷದಿಂದನೂ ಅವರು ಸ್ಲೀವಿಗೆ ಸ್ಟ್ರೈಟ್ ಬಫ್ ಇಕ್ಸ್ಕೊಂಡೇ ಹೊಲ್ಸ್ಕೊತಾರೆ, ಪ್ಲೈನೇ ಹೊಲ್ಸ್ಕೊಳ್ಳಲ್ಲ ಅವರು. ಸ್ವಲ್ಪ ಅವರು ದಪ್ಪ ಇರೋದ್ರಿಂದ ಬಫು ಚೆನ್ನಾಗಿ ಕಾಣುತ್ತೆ ಅಂತ ಅವರು ಒಂದು ಪ್ಲೈನ್ ಬ್ಲೌಸ್ ಕೊಟ್ಟರು ಸಹ ಅವರು ಅದೇ ಥರನೇ ಸ್ಟಿಚ್ ಮಾಡಿಸ್ಕೊಳ್ತಾರೆ. ಬಫ್ ಇರಲೇಬೇಕು ಅವರಿಗೆ. ನಾನು ಅವ್ರ ಹತ್ರ ಯಾವ ಬ್ಲೌಸ್ ಕೊಟ್ಟರು ಅವರು ನಮ್ಮ ಹತ್ರನೇ ಸ್ಟಿಚಿಂಗ್ ಮಾಡಿಸೋದಲ್ಲ, ಸುಮಾರು ಒಂದು 15-16 ವರ್ಷದಿಂದ. ಆವಾಗಿಂದನೂ ನಾವು ಅವ್ರು ಹೇಳ್ದಿದ್ರು ಸಹ ಅವ್ರಿಗೆ ಸ್ಟ್ರೈಟ್ ಬಫ್ ಕೊಟ್ಬಿಟ್ಟೆ ನಾವು ಸ್ಟಿಚಿಂಗ್ ಮಾಡೋದು. ಅವರು ಫಸ್ಟೇ ಹೇಳ್ಬಿಟ್ಟಿದ್ದಾರೆ ನಮಗೆ, ನಮ್ಗೆ ಯಾವ ಬ್ಲೌಸ್ ಕೊಟ್ಟರು ನಮಗಿದು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಸಹ ಅವ್ರು ಯಾವ ಬ್ಲೌಸ್ ಕೊಟ್ಟರು ಸಹ ಅದೇ ಥರನೇ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀನಿ ನೋಡಿ. ಇದು ನೋಡಿ ಈಗೆಲ್ಲನೂ ಫ್ರಂಟೆಲ್ಲನೂ ರೆಡಿ ಆಯಿತು. ಅದೊಂಚೂರು ಡ್ಯಾಮೇಜ್ ಇರೋದ್ರಿಂದ ಆಮೇಲೆ ವರ್ಕ್ ಮಾಡ್ತೀನಿ ನಾನು. ನೋಡಿ ಫಿನಿಶ್ ಆಗಿದೆ, ಈ ಥರ ಬಂದಿದೆ. ಯಾವ ಥರ ಬಂದಿದೆ ಕಮೆಂಟ್ ಮಾಡಿ. ನೋಡಿ ಈ ಥರ ಡಿಸೈನ್ಸ್ ಬಂದಿದೆ. ಫ್ರಂಟ್ ಈ ಥರ, ಬ್ಯಾಕ್ ಈ ಥರ ಬಂದಿದೆ. ಚಿಕ್ಕದಾಗಿ ಒಂದು ಲೇಸ್ ಕೊಟ್ಟಿದ್ದೀನಿ ನಾನು ಇದಕ್ಕೆ. ಸ್ಲೀವಿಗೆ ಬಾರ್ಡರ್ ದೊಡ್ಡ ಬಂದಿದೆ, ಸ್ವಲ್ಪ ಸ್ಟ್ರೈಟ್ ಬಫ್ ಕೊಟ್ಟಿದ್ದೀನಿ ಅವರಿಗೆ. ಫ್ರಂಟ್ ಈ ಥರ ಬರುತ್ತೆ, ಅಂದರೆ ತುಂಬ ಡಿಫ್ರೆಂಟಾಗಿ ಬಂತು ಇದು. ಥ್ಯಾಂಕ್ ಯು.